ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ವಿಟಮಿನ್ ಎ ಮತ್ತು ಸಿ ಹೇರಳವಾಗಿರುವಂತಹ ಟೊಮೆಟೊ ಕಾಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಚಟ್ನಿಯನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ 1 ಸ್ಪೂನಷ್ಟು ಶೇಂಗಾ ತಗೊಂಡು ಶೇಂಗಾ ಕಪ್ಪಾಗದೇ ಇರೋ ಥರ ಸಣ್ಣ ಫ್ಲೇಮ್ನಲ್ಲೇ ಹುರಿದು ತಗೊಂಡಿದ್ದೀನಿ. ನಂತರ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸಹ ಹುರ್ಕೊಂಡು ತೆಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹುರಿಯುವಾಗ ಫ್ಲೇಮು ಲೋ ಟು ಮೀಡಿಯಮಲ್ಲೇ ಇದ್ದರೆ ಒಳ್ಳೆಯದು. ನಂತರ ಅದೇ ಬಾಣಲಿಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, 1-2 ಎಸಳಷ್ಟು ಬೆಳ್ಳುಳ್ಳಿ ಹಾಗೂ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಕಾಯಿ ಮತ್ತು ಕಟ್ ಮಾಡ್ಕೊಂಡು ಹಾಕ್ಕೊಂಡಿರುವ ಹಸಿಮೆಣಸನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಇದೆಲ್ಲದರ ಹಸಿ ವಾಸನೆ ಹೋಗಿ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರಿದು ತೆಕ್ಕೊಳ್ಳಿ. ನಮ್ಮ ಪ್ರತಿನಿತ್ಯದ ಅಡಿಗೆಯಲ್ಲಿ ಟೊಮೆಟೊ ಹಣ್ಣು ಒಂದು ಅವಿಭಾಜ್ಯ ಅಂಗವಾಗಿದೆ. ಟೊಮೆಟೊ ಹಣ್ಣಿನ ಸೇವನೆ ಹಿತಮಿತವಾಗಿದ್ದರೆ ಆರೋಗ್ಯಕ್ಕೆ ಸಹ ಉತ್ತಮ. ನಾನು ಈ ಚಟ್ನಿಗೆ ಹುಣಸೆ ಹಣ್ಣನ್ನು ಉಪಯೋಗಿಸಿಲ್ಲ. ಟೊಮೆಟೊ ಕಾಯಲ್ಲೇ ಹುಳಿ ಅಂಶ ಇರೋದರಿಂದ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಈ ಚಟ್ನಿ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಹಾಗೆ ಅನ್ನಕ್ಕೆ ಸಹ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹುರಿದ ನಂತರ ಆರ್ಲಿಕ್ಕೆ ಇಟ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಹುರಿದಿಟ್ಕೊಂಡಿರುವಂಥ ಕಡಲೆಬೇಳೆ ಹಾಗೂ ಶೇಂಗಾ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಇವೆಲ್ಲವನ್ನು ಹಾಕ್ಕೊಂಡು 1 ರೌಂಡು ರುಬ್ಬಿ ನಂತರ ಇದೇ ಮಿಕ್ಸಿ ಜಾರಿಗೆ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಟೊಮೆಟೊ ಈರುಳ್ಳಿನ ಸಹ ಹಾಕ್ಕೊಂಡು ತುಂಬ ನಯಸ್ಸಾಗೋ ಥರ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು ತರಿಯಾಗಿ ಇದನ್ನು ರುಬ್ಬಿಕೊಳ್ಳಿ. ಟೊಮೆಟೊ ಹಣ್ಣಿನಲ್ಲಿ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಬೆಲ್ಲ ಹಾಕೋದ್ರಿಂದ ಈ ಚಟ್ನಿ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ನೀವು ಸಹ ಈ ಚಟ್ನಿಯನ್ನು ಒಮ್ಮೆ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಂತರ ಚಟ್ನಿಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಯಾವುದೇ ಚಟ್ನಿಗಾದ್ರೂ ಇಂಗಿನ ಒಗ್ಗರಣೆ ಹಾಕಿದ ಮೇಲೆ ಆ ಚಟ್ನಿ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನಮ್ಮ ಎಲ್ಲ ಅಡುಗೆಗಳಲ್ಲೂ, ಅದರಲ್ಲೂ ದಕ್ಷಿಣ ಭಾರತೀಯ ಅಡುಗೆಗಳಲ್ಲಿ ಒಗ್ಗರಣೆ ಹಾಕೇ ಉಪಯೋಗಿಸೋದು. ನಂತರ ಒಂದು ಪಾತ್ರೆಗೆ ಚಟ್ನಿಯನ್ನು ಹಾಕಿ ಒಗ್ಗರಣೆ ಹಾಕಿದರೆ ರುಚಿಯಾದ ಟೊಮೆಟೊ ಕಾಯಿ ಚಟ್ನಿ ರೆಡಿ. ಥ್ಯಾಂಕ್ ಯು.